ಹಲೋ ಹಲೋ ಹೇಳಪ್ಪ. ಹಲೋ ಹಲೋ ಮಗ, ಏನಿಲ್ಲ ಅವತ್ತಿಂದ ನಾನು ಒಂದು ಫೋನ್ ಮಾಡಿಲ್ಲ ಏನಿಲ್ಲ. ಹಿಂಗೇಪ್ಪ ಏನು ದೊಡ್ಡ ಮನ್ಸು ಆಗೋದಕ್ಕಂತ ಬಿಡ್ಲ ನೀನು ಕಷ್ಟ ಸುತ್ತೋರಲ್ಲಕತ್ ನೀವು. ಅಲ್ಲ ನಮ್ಮ ಅಪ್ಪ ಏನಿದೆ ಏನು ಮಾಡ್ಕೊಂಡಿದ್ದಾನೋ ಏನೋ ಎಂತೋ ಯಾವಕ್ಕೂ ಒಂದು ಫೋನ್ ಮಾಡಲಿಲ್ಲ. ಹಿಂಗೆ ಇಲ್ಲ ಬುದ್ಧಿ ಕಲಿಯೋದು ನೀನು. ಆ ಗಾರೆ ಕೆಲಸದವ್ರಿಗೆ ಬೇರೆ ದುಡ್ಡು ಕೊಡಬೇಕು ಒಂದು 5,000 ರೂಪಾಯಿ. ಏನು ಜೀವ ತೆಗಿತಾ ಕುಂತವ್ರೆ ಮಗ. ದುಡ್ಡು ಹಾಕ್ಲ ದುಡ್ಡು ಹಾಕಿಲಿ ಗಾರೆ ಕೆಲಸದವ್ರು ಕೊಡಬೇಕು. ಆಮೇಲೆ ಊಟಕ್ಕೂ ಗತಿಲ್ದಂಗೆ ಆಗೋಗದೆ. ನಿಮ್ಮ ಮುಂಡೆ ಹೋಗಿ ಅಲ್ಲಿ ಇವ್ರ ಮನೆಗೆ ಸುಬ್ಬನ ಮನೆಗೆ ಹೋಗಿ ಕುಂತವಳೆ. ತಿರುಗಿ ನೋಡಿಲ್ಲ ಬದುಕಿದಾರೋ ಸತ್ತಿದಾರೋ ಅನ್ನೋದು ಒಂಚೂರು ಪರಿಜ್ಞಾನ ಇಲ್ದದಲ್ಲ ಹಂಗೆ ಹೋಗಲ್ಲಿ ಕೂತವಳೆಕಲ್ಲ. ಈ ಗಾರೆ ಕೆಲಸದವ್ರು ಬೇರೆ ಬಂದು ಜೀವ ತೆಗಿತಾ ಕೂತಾರೆ. 5,000 ರೂಪಾಯಿ ದುಡ್ಡು ಕೊಡ್ಬೇಕು ಅವ್ರಿಗೆ. ದುಡ್ಡು ಹಾಕ್ಲ ಮಗ. ಯಾವ ದುಡ್ಡು ಹಾಕನಪ್ಪ? ಯಾವ ದುಡ್ಡು ಹಾಕ ನಿನಗೆ? ದುಡ್ಡು ಬೇರೆ ಆಗ್ತದೆ ದುಡ್ಡ ನಿನಗೆ ದುಡ್ಡ ಕುದ್ಕಪ್ಪ. ಅಲ್ಲ ನಿನಗೆ ಮಾನ ಮರೋದಿಲ್ಲ ಯಾಕೆ ಮುನ್ಗೆ ಜಗಳ ಮಾಡಿ ಕಳ್ಸಿದ್ದೀನಿ ನೀನು? ಯಾರ್ಲಂಗೆ ಅಂದರು ನಾನೇ ಜಗಳ ಮಾಡೋಣ ಅವಳಿಗೆ? ಓಹೋ ಹೇಳೋರಿಲ್ಲ ಅನ್ಕೊಬಿಟ್ಟಿದ್ದೇನೋ. ಹೇಳೋರಿಲ್ಲ ಗೊತ್ತಾಗಕ್ಕಿಲ್ಲ ಅಂತವ. ನೀನು ಬುದ್ಧಿ ನನ್ನ ಕಂಡಿನಿ ಸುಮ್ಮ ಕುದ್ಕಪ್ಪ. ಕುತ್ಕೋ ಸುಮ್ಮನೆ ನೀನು ಬುದ್ಧಿ ನಾನು ಚೆನ್ನಾಗಿ ಕಂಡಿನಿ ಕತ್ ನನಗೂ ಗೊತ್ತಕನ ನೀನು ಯಾವ ಥರ ಬುದ್ಧಿ ಕಲ್ತಿದ್ದಿ ಅಂದ್ಬಿಟ್ಟು. ಅಲ್ಲಕನಪ್ಪ ಏನು ಮಾನ ಬರೋದಿ ಬೇಡವ್ರಪ್ಪ ನಿಮಗೆ. ಅಲ್ಲ ಪಾಪ ಸುಬ್ಬಂಕಲ್ಲ ಅಮ್ಮ ಸ್ವಂತ ಅಣ್ಣ ಅನ್ಕಟ್ಟದೆ ರಾಕಿಲ್ಲ ಅನ್ಕಟ್ಟದೆ ಅಷ್ಟೇ. ಅಲ್ಲಾದ್ರೂ ಅದೇನಂಗೆ ಅನುಮಾನ ಅಂತ ಅನುಮಾನ ಪಟ್ಟಿಯ ನೀನು. ನಿಂಗೆ ಮಾನ ಬರೋದಿಲ್ಲ ನಿನಗೆ. ಕಲ್ಲ ಬಾಯಿ ಮುಚ್ಕೊಂಡು ಹೋಗ್ಕತ್ತೆ. ಓ ಎಷ್ಟು ಮಟ್ಟಿಗೆ ಹೇಳ್ತಾವೆ ನೋಡು ಅವ್ರು ಕಳ್ಳಾಟ. ನಿನ್ಗೇನು ಗೊತ್ತು? ಸುಮ್ಮ ಕುತ್ಕಲ್ಲ ನೀನು. ನೀನು ಕಂಡಿದ್ದೀಯ ಎಲ್ಲನೂ ಎಲ್ಲ ಗೊತ್ತಾ ನಿನಗೆ? ಮಾನ ಬರೋದಿರೋರಾದ್ರೆ ಹಿಂಗೆ ಮಾತಾಡೋರು ನಿನ್ನಂಗೆ. ಅದೇನು ಬಾಯೋ ಬತ್ಲೋ ಆ ಮುನ್ ಬಗ್ಗೆ ನಿನ್ಗೆ ಗೊತ್ತಿಲ್ವಾ? ಇಷ್ಟು ವರ್ಷ ಜೊತೆ ಸಂಸಾರ ಮಾಡಿದೀಯೇ. ನೀನು ಎಡ್ತೀನೋ ಅಂತ ತಿಳ್ಕೊಳ್ದೋದ್ಮೇಲೆ ನೀನೇ ಮುನ್ಸುಕಲ್ವಪ್ಪ. ನಮ್ಮ ಅಮ್ಮನಾಗೆ ಬುದ್ಧಿ ಕಲಿಕೆ 7 ಜನ್ಮಾರು ಆಯ್ಕಿಲ್ಲ ನಿನಗೆ. ತಿಳ್ಕೊಬಿಡು. ಹೆಂಗೆ ಬುದ್ಧಿ ಕಲ್ತಿದ್ದೀನಿ ನೋಡು. ಅದೇನು ಅನ್ಕೊಬಿಟ್ಟಿದ್ದೀಯ ಕಡೆ ನಮ್ಮ ಅಮ್ಮನ ನೀನು. ಸರಿಯಾಗಿಲ್ಲ ಸಾಕ್ಬಿಡ್ತೀನಿ ಮರು ಒದಿ ಮಾಡ್ಕಪ್ಪ ಫೋನ. ನಾನು ಯಾವ ದುಡ್ಡು ಕೊಡೋಕ್ಕಿಲ್ಲ ಏನು ಇಲ್ಲಕತ್ತೆ ಮಗ. ನೋಡ್ಲಾ ನಾನು ಹೇಳೋದಕ್ಕಲ್ಲ ಅದೇನೋ ಪಾರ್ಟಿ ಮಾಡ್ತೀರಂತೆ. ಪಾರ್ಟಿ ಹೊಸ ವರ್ಷಕ್ಕೆ ಕರೆದ್ರು ತಾನೆ. ಕರಿಬೇಕಾರೆ ಯಾರಿಗೆ ಫೋನ್ ಮಾಡಬೇಕಾಗಿತ್ತು? ನನಗೆ ಫೋನ್ ಮಾಡಬೇಕಾಗಿತ್ತ ನಾನು? ಅವ್ನು ಫೋನ್ ಮಾಡಿ ಅವಳನ್ನ ಕರಿಬೇಕು ಅನ್ನೋದೇನಿತ್ತು? ಕರೆದ್ರೆ ಕೆಂಪಕ್ಕ ಕರೆಯೋಳು. ಏನೋ ತಂಗಿ ಅನ್ಕೋ ಫೋನ್ ಮಾಡ್ತು ಕರೀತು. ಫೋನ್ ಮಾಡ್ತಾನೆ ಏನಪ್ಪ ಮಾಡಿದ್ರೆ ಏನಂತೆ? ಒಂದು ಮುನ್ಸಿನ ಮೇಲೆ ನಂಬಿಕೆ ಅನ್ನೋದು ಭಾಳ ಮುಖ್ಯ ಆಗಿರ್ತದೆ ಕಣಪ್ಪ. ಆ ನಂಬಿಕೆ ಅನ್ನೋದು ಇಲ್ಲ ನಿನಗೆ ಕಳ್ಕೊಬಿಟ್ಟಿದ್ದಿ. ಅದಕ್ಕೆ ಆಡ್ತಿರೋದು ನೀನು. ಸುಮ್ಮನೆ ಮುಡ್ಗಪ್ಪ ಫೋನ ಸುಮ್ಮನೆ ಜಾಸ್ತಿ ಮಾತಾಡ. ಏನಿಲ್ಲ ಭಾಳ ಸಂಪಾದನೆ ಮಾಡ್ತೀನಿ ಅಂದ್ಬಿಟ್ಟು ಆಡ್ತಿದ್ದಿಲ್ಲ ನೀನು. ಅಲ್ಲ ಕಣ ಬಡ್ಡಿ ಏನೇ ಮನೆ ಕಳಿಸ್ತಾ ಇರೋದು ಏನು ನಮ್ಮ ಎದೆ ಬೇಕಾಗ ಹೋದವ ನಿನಗೆ ತಾನೇ. ನೀನು ದುಡ್ಡು ಕೊಟ್ಟಿನಿ ಅಂದ್ಬಿಟ್ಟು ನೀನು ಅಂದಂಗೆ ಅನ್ಸ್ಕೊಳಕ್ಕಲ್ಲ. ಏನು ನಮ್ಗೆ ಆಯ್ತಿಲ್ಲ ಅದು? ನಮ್ಗೆ ಆಯ್ತಿತ್ತ ಹೇಳು? ಯಾವತ್ತಿದ್ರು ನಿನಗೆ ಸೇರ್ಕೋಬೇಕಾಗಿರುತ್ತಾನೆ. ಅಲ್ಲ ಹೆಂಗೆ ಮಾತಾಡ್ತಾನೆ ನೋಡಿ, ಹೆಂಗೆ ಮಾತಾಡ್ತಾನೆ, ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ಅಂದ್ಬಿಟ್ಟು. ಪರವಾಗಿಲ್ಲ ನೀನು ಸುಮಾರಿಗೆ ಮಾತಾಡೋದು ಕಲ್ತಿದ್ದೀಕಲ್ಲ ನೀನು. ಹೆಂಗೆ ಕಲ್ತಾವ ನೋಡಿ ಮಾತಾ. ಇರೋದೇ ಮಾತಾಡ್ತಾ ಇರೋದು ನಾನುವೇ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಿಡ್ಗು ಫೋನ್ ಅಂತ ದುಡ್ಡಿರಕತ್ತೆ ನೀನು. ಆಡ್ಬಾರ್ದು ಅವತಾರ ಆಡೋರು ನಿನಗೆಲ್ಲ ದುಡ್ಡು ಬೇರೆ ಕೊಟ್ಕೊಂಡು ಕೂತ್ಕೊತೀನಿ ಕತೆ. ನಾನು ಅಮ್ಮನ ಅಕೌಂಟ್ಗೆ ಹಾಕಿವ್ನಿ ಹೋಗಿಸ್ಕೋಗ್ಬೇಕಾರೆ. ಕೊಟ್ಟಲ್ಲಪ್ಪ ಮಿನಿಸ್ಟ್ರಿತಿ ಅವಳು ಫೋನ್ಗೆ ಯಾಕೆ ಹಾಕ್ಸಿ ನೀನು? ಗಾರೆ ಕೆಲಸದಾಗ ದುಡ್ಡು ಕೊಡಬೇಕು ಅಂದ್ರೆ ನಮ್ಮ ಫೋನ್ಗೆ ಹಾಕ್ತಾರೆ ಬಿಟ್ಟು ಅಲ್ಲಿ ಅಕೌಂಟ್ಗೆ ಹಾಕಿದಾರಂತ ಅವಳ ಅಕೌಂಟ್ಗೆ ಹೋಯ್ತೀನಿ ಬಾ ದಮ್ಮಯ್ಯ ಅನ್ಕೊಂಡು ಅವಳನ್ನ ಕೇಳಕ್ಕೆ. ಗಂಡದನ್ನೊಂದು ಮಾತಂದ ಅನ್ಕೊಂಡು ಇರ್ದಾನೆ ಬಿಟ್ಟು ಹೋಗಿ ಕೂತವಳಲ್ಲ. ಈಗ ಹೋಗೋ ವಾರ ಆಗದೆ, ವಾರ 15 ಸಾಕು ಬಂದದೆ. ಇನ್ನೂ ಅಲ್ಲೇ ಕೂತಾಳೆ. ಇಲ್ಲಿ ಇಟ್ಟೇನು ಸೊಪ್ಪೇನು ಅನ್ನೋದು ಒಂಚೂರಾದ ಜವಾಬ್ದಾರಿ ಇದ್ದಲ್ಲ ಅವಳಿಗೆ. ನೀನು ಯಾಕೆ ಮಾತಾಡ್ಬೇಕಾಗಿತ್ತಪ್ಪ? ನೀನು ಯಾಕೆ ಮಾತಾಡ್ಬೇಕಾಗಿತ್ತು ಹೇಳು? ಯಾಕೆ ಮಾತಾಡ್ದೆ ನೀನು ಬಾಯಿ ಬಂದಂಗೆ ಅಮ್ಮನಿಗೆ? ಓ ಮಿನಿಸ್ಟ್ರಿತಿ ಅಲ್ವಾ ಆ ಬಡ್ಡಿ ಇದೆ ನಾನು ಹೇಳೋದು. ಯಾಕೆ ಇವಳು ಫೋನ್ ಮಾಡಬೇಕು? ಲೋ ನಿನಗೆ ಗೊತ್ತಿಲ್ಲ ಕಲ್ಲ. ನಿನಗೆ ಮದುವೆಗಿಂತ ಮುಂಚೆಗೆ ಇವರಿಬ್ರು ಕೂಡ್ರು ಪಟ್ರಲ್ಲ ಚೆನ್ನಾಗಿ ತಿರುಗಿದಾರತ್ತೆ. ಕಮ್ಮಲಕ್ಕನೇ ಹೇಳಿಲ್ವಾ? ಅವಳೇ ಹೇಳಿದ್ಲು ಪಲ್ತಕ್ಕೆಲ್ಲ ಕೂಟ್ರಲ್ಲೆಲ್ಲ ತಿರ್ತಿದ್ರು ಇಬ್ರು. ಗಂಡ ಎಡ್ತಿಗಿಂತ ಹೆಚ್ಚಾಗಿ ಸುಬ್ಬ ಕುಣ್ಸ್ಕೊಂಡು ಹೋಯ್ತಿದ್ದ ಅಂತವ. ಏನು ಸಂಬಂಧ ಇಲ್ದಾನೆ ಯಾಕೆ ಕುಣ್ಸ್ಕೊಂಡು ತಿರ್ತಿದ್ದ ಹೇಳ ನೀನು? ಓಹೋ ಏನು ಬುದ್ಧಿಯೋ ಅದು ಏನು ಮಾತು ಕಲ್ತಿದ್ಯೋ ನೀನು ಅಪ್ಪ. ಸುಮ್ಮನೆ ಕುತ್ಕಪ್ಪ ನೀನು. ಅಮ್ಮನ ಬಗ್ಗೆ ಹಿಂಗೆಲ್ಲವ ಮಾತಾಡ ನೀನು. ಯಾಕೆ ಅಣ್ಣ ಈಗ ನೀನು ಅತ್ತೆ ಕುಣ್ಸ್ಕೊಂಡು ಹೋಯ್ಕಲ್ವಾ? ಹಂಗಾರೆ ಅಣ್ಣ ತಂಗಿ ಆದರೂ ಕೂಟ್ರಲ್ಲಿ ತಿರ್ಗಾಡಕ್ಕಿಲ್ಲ ಅಲ್ವಾ? ಏನು ಎಲ್ಲನೂ ಕಂಡಿರೋ ನನಗೆ ಹೇಳ್ಕೆ ಮತ್ ಕಟ್ಕೊಂಡು ಎಡ್ತಿ ಮಕ್ಳು ಬಿಟ್ರು ಅಂತ ನೀನಂತ ನೋಡ್ಬಿಟ್ಟೆ ಹೇಳಿರ್ಬೇಕು ಗಾದಿ ಶಾಸ್ತ್ರವ. ಈಗ ಅವೆಲ್ಲ ಪುರಾಣಗಳು ಬೇಡ. ದುಡ್ಡು ಹಾಕಿಲಿ ಗಾರೆ ಕೆಲಸಕ್ಕೆ ದುಡ್ಡು ಕೊಡಬೇಕು. ನನಗೆ ಏನು ಜೀವ ತೆಗಿತಾ ಕುಂತವ್ರೆ. ಅಲ್ಲಿ ಬೇರೆ ಇಲ್ಲಿ ಮನೆ ಒಳಗೆ ತಕ್ಕೆ ಏನು ಅಡುಗೆ ಮಾಡೋರಿಲ್ಲ ಏನಿಲ್ಲ. ನನಗೊಂದು 2,000 ಎಕ್ಸ್ಟ್ರಾ ಹಾಕ್ಲಾ, 5,000 ರೂಪಾಯಿ ಹಾಕ್ಲಾ, 7,000 ಹಾಕ್ಲಾ. ಇಲ್ಲಿ ನನಗೂ ಹೋಟ್ಲು ಪಟ್ಲಿಗೆಲ್ಲ ಬೇಕು. ಹೋಟ್ಲಾಗ ಹೊಸ್ಕೊಂಡಾರು ಇರು ಹೋಗಿ ಅಮ್ಮನಿಗೆ ನಾವು ಅಕೌಂಟ್ಗೆ ಹಾಕಿವಿ. ನೀ ಬೇಕಾವು ಕರ್ಕೊಬಂದ್ಬಿಟ್ಟು ಅದು ಏನು ಮಾಡಿಸು ಕೆಲಸ ಬಿರ್ಬಿರ್ನೆ. ಸಂಕ್ರಾಂತಿ ಕಳೆದ ತಕ್ಷಣ ಗೃಹ ಪ್ರವೇಶ ಮಾಡಬೇಕು ಅಂದ್ಬಿಟ್ಟು ಹೇಳಿದ್ದಿಲ್ವಾ? ಜಗಳ ಮಾಡ್ಕೊಂಡು ಕೂತಿದ್ದೀರ ನೀನು ಅಮ್ಮನ ಕುಟೆ ಕಾಣಕರಪ್ಪ. ನೀನೆಲ್ಲ ಕೇಳ್ಬೇಕು ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗದೆ ಅಂದ್ಬಿಟ್ಟು. ಬಡ್ಡಿಯನ್ನೇ ದುಡ್ಡು ಸಂಪಾದನೆ ಮಾಡ್ತೀನಿ, ಕಾಸು ಸಂಪಾದನೆ ಮಾಡ್ತೀನಿ ಅಂತ ಅಹಂಕಾರ ಆಡಿಲ್ಲ. ಅಹಂಕಾರ ಬಂದಿನು ಅಹಂಕಾರ ತೋರ್ತಿದ್ದೀನಿ ನನಗೆ. ಅಲ್ಲ ನೋಡು ಎಷ್ಟು ಮಟ್ಟಿಗೆ ಕೇಳ್ತಾವೆ ಅಂದ್ಬಿಟ್ಟು. ಪರವಾಗಿಲ್ಲ ಕಲ ನೀನುವೇ ನನಗೆ ದುಡ್ಡು ಕೊಡೋಕ್ಕಾಗಿಲ್ಲ ನಿನಗೆ. ಅವಳು ತಕ್ಕ ನಾನು ದಮ್ಮಯ್ಯ ಅಂದ್ಬಿಟ್ಟು ಕಾಲು ಕಟ್ಬಿಟ್ಟು ಇಸ್ಕೊಬರ್ಬೇಕಾ? ಹಾಕೋ ಬಡ್ಡಿಯೇ ಗಾರೆ ಕೆಲಸದವ್ರಿಗೆ ಹಾಕಿ ಹಸ್ಕೊಂಡು ಸತ್ರು ಸಿಕ್ಕಿಲ್ಲ. ನಿನ್ನ ದುಡ್ಡು ನನಗೆ ಬೇಡ. ಗಾರೆ ಕೆಲಸದವ್ರು ಕೊಡಬೇಕು. ಹಾಕು ಅಮ್ಮನ ಅಕೌಂಟ್ಗೆ ಹಾಕಾಗದೆ ಅಲ್ಲಿ ಹೋಗ್ಬೇಕಾ ಇಸ್ಕೋಗು. ಬ್ಯಾಡ್ದವ್ರೆ ಸುಮ್ಮನಿರು. ಬಡ್ಡಿ ನೀನ ಏನು ಮಾಡೋದು? ಅಲ್ಲ ಮುಂದೆ ಅಕೌಂಟ ಮಗನ ಕೊಟ್ಬಿಟ್ಟು ಒಯ್ದ ಫೋನ್ ಮಾಡೋದು ಅವ್ಳಿಗೆ ಹಾಕೋದು. ನನಗೆ ₹1 ಸೋಗಿಸ್ತಾ ಇರಲ್ಲ ಬಡ್ಡಿ ಇದೆ ಇವನು. ಈ ಗಾರೆ ಕೆಲಸದವ್ರಿಗೆ ಬೇರೆ ಕೊಡಬೇಕು, ಖರ್ಚು ಬೇರೆ ಕಾಸಿಲ್ಲ. ಏನು ಮಾಡೋದು ಹೋಗತ್ತಗೆ? ಅರೆವಾಸಿ ಕತ್ತೆ ಕಾಲು ಕಟ್ಟು ಅಂತ ಅವಳಿಗೆ ಮಾಡೇ ಬಿಡತ್ತ ಫೋನ. ಹಲೋ ಹಲೋ ಏನ್ಲೇ ಮಾಡ್ತಾ ಇದ್ದೀ? ಯಾಕೆ ಏನು ಮಾಡ್ತಾ ಇದ್ದೀ ಅಂದೆ? ಏನಾರು ಮಾಡ್ತೀನಿ ನಿನ್ಗೆ ಯಾಕೆ? ನೋಡು ಈ ದುರಂಕಾರನೇ ಬೇಡ ಅನ್ನೋದು. ಮುನ್ಸೂನ್ಗೆ ಅಹಂಕಾರ ಸರಿ, ದುರಂಕಾರ ಇರಬಾರ್ದು. ನಾನು ಮಾತಾಡ್ತೇನೆ ಅಂತ ಒಳ್ಳೆ ರೀತಿಲಿ ಮಾತಾಡು. ಯಾಕೆ ದುರಂಕಾರ ಅಡಿಯ ನೀನು? ಯಾಕೆ ದುರಂಕಾರ ಮಾತಾಡ್ತಾ ಇದ್ದೀನಿ ನೀನು? ಈಗ ಮಾತಾಡ್ತಾ ಇಲ್ವಾ? ಇದು ಆ ಗಾರೆ ಕೆಲಸದವ್ರಿಗೆ ಹೊಸಿ ದುಡ್ಡು ಕೊಡ್ಬೇಕಲ್ಲ.
ಏನು ಜೀವ ತೆಗಿತಾ ಕೂತಾರೆ ಕಲೆ ರತ್ನಿ. ಮತ್ತೆ ನೀನು ಹೋಗಿ ಎಷ್ಟು ದಿವಸ ಆಯಿತು ಬರ್ಬೇಕು ತಾನೆ? ಬರಕಿಲ್ಲ ನಾನು. ನಮ್ಮ ನಿಂಗತ್ತೆ ಗೊತ್ತು ದೇವಸ್ಥಾನದಿಂದವ ಹೋಗ್ಬೇಡ ಕಣವ. ಇರು ತಲೆಗೆಡ್ಸ್ಕೊಬೇಡ ಇರು. ಅದು ಯಾವಾಗ ಬರ್ಲಿ ಅವನು ಯಾಕಡೆ ಹೊಡಿತೀನಿ ಅಂದ್ಬಿಟ್ಟು ಅಂದದೆ. ನಾನು ಬರಕಿಲ್ಲ ಕಂಡ್ಬಿಡು. ನಿಂಗಮ್ಮ ಬಂದಿದ್ದದು ಲೈ ಇದೆಲ್ಲ ಹಿಂಗಂತ ಇದ್ದಿ? ಹ್ಞೂ ಬಂದದೆ, ನಮ್ಮ ನಿಂಗತ್ತೆ ಬಂದದೆ. ಹೇಳ್ದೆ ಯಾರು ಹಿಂಗೆ ಆಡ್ತಾವನಿ ಅಂತ. ಅವ ಅಮ್ಮ ಮೊದಲೇ ನನ್ನ ಗಾಳಿ ಬಿಡಿಸಿದ್ಲು. ನನಗೆ ಬೇರೆ ಗಾಬರಿ ಕಳೆ. ನಿಂದ ಅಮ್ಮ ಅಂತೀನಿ ಬಂದ್ಬಿಡ್ಲೆ, ನಿನ್ನ ಕಾಲ್ಗಾರ ಬೀಳ್ತೀನಿ. ಈಗ ಒಂದು ಮಾತು ಬರ್ತದೆ ಹೋಯ್ತದೆ. ಅದಕ್ಕೆ ಹಿಂಗೆ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡಾರ. ಬುಸ್ಕೋ ಬೇಡ ಅಂತ ಹೇಳಿದಾರ. ಮಾಡಿ ತಪ್ಪಿಗೆ ಅನ್ಬೋಸ್ಲೇಬೇಕು ತಾನೆ. ಅಲ್ಲ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಈಗಕ್ಕಪ್ಪ ನನಗೆ ಗೊತ್ತು ಕಾಸು ಮಾಡಿದ್ಯಾ ನಾನು ಕೊಡಕ್ಕೆ ನಾನೇ ಕೊಡನೆ. ಕಾಸು ಫೋನ್ ಮಾಡಿದ್ದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಮುಡುಗು ಅದೇನು ಮಾಡ್ಕೊಂಡು ಮಾಡ್ಕೋಗಿ ಹೋಗು. ನಾನು ಕೊಡಕ್ಕೆ $1 ನೋಕನ. ನೀನು ಜವಾಬ್ದಾರಿ ಇರೋ ಹೆಂಗ್ಸಾಗಿದ್ರೆ ಅಲ್ಲಿ ಹೋಗಿ ಕೂತ್ಕೊತಿದ್ದ ನೀನು. ಏನೋ ನನ್ನ ಗಂಡ ಒಂದು ಮಾತಂದ, ಅಯ್ಯೋ ಬಿಡು ಅದನ್ನೇ ಕಟ್ಕೊಂಡು ಕೂತ್ಕೊಳ್ಳೋದಂದಾನೆ ಬಿಟ್ಟು ಅದೊಂದು ಅಡ್ಡಿದು ಅಂದ್ಕೊಂಡು ಹೋಗಲ್ಲಿ. ಈಗ ಆಡ್ತಾ ಕೂತಿದ್ದಿಲ್ಲ ಅವತರವ ಬುದ್ಧಿ ಬೇಡವ ನಿನಗೆ? ಈ ಮನೆಗೆ ಬೇರೆ ಹೋಗ್ಬೇಕು, ಗಾರ ಕೆಲಸದವ್ರು ಬೇರೆ ದುಡ್ಡಿಗೆ ಏನು ಪಿರಾಕಂಡು ಕೂತವ್ರೆ. ದುಡ್ಡು ಕೊಡು ಅಂತವ. ನೀನು ಹೋಗ್ಬಿಟ್ಟಲ್ಲಿ ಕೂತ್ಕೊಬಿಟ್ರೆ ಹೆಂಗ್ಲೆ? ಬುದ್ಧಿ ಬೇಡವಲ್ಲ ನಿನ್ಗೆ ಒಂಚೂರು ಬೇ? ಈಗ ಏನು ಒಂದು ಮಾತುಕತೆ ಅಂತ ಗಂಡ ಹೆಂಡ್ತಿ ಒಂದು ಮಾತುಕತೆ ಬರ್ದಾನೆ ಇದ್ದದ. ಎಂಥರ ಮನೆ ಒಂದು ಜಗಳ ಡ್ಯೂಟಿ ಬಂದೇ ಬತ್ತಾನೆ. ಅದಕ್ಕೆ ಕೂತ್ಕೊಬಿಟ್ರದದ. ಬಾ ಈಗ ಬಂದ್ಬಿಡು. ಬಂದ್ಬಿಡ್ಲೆ ಬರಕಿಲ್ಲ ನಾನು ಕತ್ ಬಿಡಪ್ಪ. ನಾನು ಬರಕಿಲ್ಲ. ಹೋಗ್ಬೇಡ ಅನ್ನೋದೇ ನಿಂಗತ್ತೆ. ಹೋಗ್ಬೇಡ ನೀನು ಯಾವುದೇ ಕಾರಣಕ್ಕೆ ಹೋಗ್ಬೇಡ. ಅವನು ಬರ್ಲಿದ್ದು ಏನು ತೋರ್ಲಿ. ಸುಬ್ಬನಿಗೂ ನಿನಗೂ ಸಂಬಂಧ ಅದೇ ಅಂತ ಅಂತವನಿಲ್ವಾ? ಅಂಥವು ಇದ್ರೆ ತೋರ್ಲಿ ಅದೇನು ಸಾಕ್ಷಿ ತೋರಗಂಟು ನೀನು ಹೋಗ್ಬೇಡ ಅಂತ ಹೇಳದೆ. ನಾನು ಬರೋಕ್ಕೂ ಇಲ್ಲ ಕಂದ್ಬಿಡು. ನಾನು ಬರೋಕ್ಕೂ ಇಲ್ಲ. ಬಿಡು ಪಪ್ಪ, ಅದು ಯಾಕೆ ನಿನ್ಗೆ ತೊಂದರೆ? ನೀವು ಬರ್ದ ಸಿಕ್ಕಿಲ್ಲ ಹೊಸಿ ದುಡ್ಡಾರ ಹಾಕು ಅಲ್ಲಿ ಅಂಗಡಿಗೆ ಇಸ್ಕೊತೀನಿ. ಇಲ್ಲಿ ಗಾರೆ ಕೆಲಸದವ್ರು ಕೊಡಬೇಕು. ಬಂದ್ಬಿಡು, ಕೊಡ್ತೀನಿ ನಿನಗೆ ದುಡ್ಡು ಕೊಡ್ಬೇಡ. ನಿನಗೆ ದುಡ್ಡ ಕೊಡ್ತೀನಿ ಬಾ. ಚೆನ್ನಾಗಿ ದುಡ್ಡ ನಿನಗೆ ಮರುಗು ಫೋನ ಜಾಸ್ತಿ ಆಡ್ಬೇಡ ನೀನು. ನನಗೆ ವಾಪಸ್ಬಿಡ ನನಗೆ. ನೋಡು ಹೆಂಗೆ ಮಾತಾಡಿ ದುರಂಕಾರದ ಮಾತಾ. ಮನ್ಸೂನ್ಗೆ ದುರಂಕಾರ ಇಷ್ಟು ಮಟ್ಕು ದುರಂಕಾರ ಒಳ್ಳೇದಲ್ಲ ಕಲೆ. ಹೊಸಿ ಅಳ್ತಿಗಿರ್ಬೇಕು ದುರಂಕಾರ. ಆಯ್ತು ಬಿಡಪ್ಪ, ನಂಗೆ ದುರಂಕಾರ ಜಾಸ್ತಿನೇ. ಏನು ಮಾಡೋಕ್ಕಾದದ್ದು ಬಿಡು. ಆಯಿತು ಮರುಗು ಫೋನ. ನೀನು ಇವತ್ತಿಗೆ ಬೆಂಕಿ ಇಕ್ಕ ಮಾನಕ್ಕೆ ಇಷ್ಟು ಬೆಂಕಿ ಇಕ್ಕಂದರು ಯಾರು ಮಕ್ಕೋಗ್ದವ್ರು ಕ್ಯಾಕೊಡ್ಸಿ ಫೋನ್ ಮಡ್ಗು. ಅಲ್ಲ ಅಣ್ಣ ತಂಗಿ ಸಂಬಂಧಕ್ಕೆ ಬೆಲೆ ಕಟ್ತೀರ. ಸಂಬಂಧ ಅಣ್ಣ ತಂಗಿರ ಮಧ್ಯದಲ್ಲಿ ಸಂಬಂಧ ಕಟ್ತೀರ ನೀನು. ಎಂಥವ್ನು ಇರಬೇಕು ನೀನು. ನಿನಗೂ ಒಬ್ಳು ತಂಗಿ ಅವಳೆ. ನೀನು ಆ ಥರ ಮಾತಾಡ್ತೀರ ನೀನು ಸರಿಯಾ? ನೀನು ನಮ್ಮ ಸ್ವಂತ ಅಣ್ಣನಾಗದೆ ನಮ್ಮ ಸುಬ್ಬಣ್ಣ. ಅಂಥದ್ರಲ್ಲಿ ಇಲ್ದವದೆಲ್ಲ ನನಗೆ ಕಲ್ಲಿ ಪಿಲ್ಲಿ ಉಡ್ಸ್ಬಿಡ್ತೀಯಲ್ಲ ಒಂದೆತ್ತಾವು. ನನಗೆ ಚೆನ್ನಾಗಿ ಜೊತೆ ನಿಂತ್ಕತೀಯೇ. ಯಾವ ಮಕ್ಕ ಹೊತ್ಕೊಂಡು ನಿಂತ್ಕೊಂಡಿಯ ನೀನು? ನೀನು ತೆಗ್ ಬೆಂಕಿ ಯಾಕಂದ್ರೆ ನಾನಂತೂ ಬರೋಕಿಲ್ಲ. ನಮ್ಮ ನಿಂಗತೆ ಹೇಳದೆ ನಾನಂತೂ ಬರೋಕಿಲ್ಲ. ಅದೇನು ಮಾಡ್ಕೊಂಡು ಓಡ್ತೀನಿ ನಾನು. ಲೇ ಸುಮ್ಮನೆ ಬಾಕಾಡ್ದಿ. ಮನೆಯಲ್ಲಿ ಗೃಹ ಪ್ರವೇಶ ಮಾಡಬೇಡ್ದ? ಹಿಂಗೆ ಅರ್ಥ ಕುಂತಿದ್ದೀಯಲ್ಲ ನೀನು. ಗೃಹ ಪ್ರವೇಶ ಮಾಡ್ಬಿಟ್ಟು ಹೆಣ್ಣ ಕರ್ಕೊಬರ್ಬೇಕು. ಬಸ್ರಿಗೆ ಹೆಣ್ಣು ನೀನು ಹೋಗಲ್ಲಿ ಕುತ್ಕೊಬಿಟ್ರೆ ಸರಿ ಆಗ್ಬಿಟ್ಟದ್ಲೆ. ಅಯ್ಯೋ ಎಷ್ಟು ಜವಾಬ್ದಾರಿ. ಮತ್ತೆ ಯಾಕೆ ಜಗಳ ಮಾಡಿ ಕಳಿಸ್ತೇವೆ? ಹೊಡೆದಿ ಬಡ್ದು ಕಳಿಸ್ತಲ್ಲ ಯಾಕೆ? ಅಂತ ಜವಾಬ್ದಾರಿ ಆಗಿರೋ ಮನ್ಸಾಗಿರೋ ನೀನು ಯಾಕೆ ಹೊಡೆದಿತ್ತಿದೆ ಬಡಿತಿದೆ ನೀನು ನನಗೆ? ಇದು ತಪ್ಪಾಯ್ತು ಅಂತ ಹೇಳ್ತಾ ಇಲ್ವ ಈಗ? ಬಾ ತಪ್ಪಾಯ್ತು ಅಂತ ಹೇಳೋದು ಬೇಕಾಗಿಲ್ಲ, ನನಗೆ ಬರೋದು ಬೇಕಾಗಿಲ್ಲ. ತಿಕ್ಕ ಮುಚ್ಕ ಮಡ್ಗು ಪೋರ. ಜಾಸ್ತಿ ಮಾತಾಡಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.